ಧ್ಯಾನ ಮಿತ್ರರೆಲ್ಲರಿಗೂ ನಮಸ್ಕಾರಗಳು, ಗುರುಗಳಿಗೆ ನಮಸ್ಕಾರಗಳು. ನಾವು ಈ ದಿನ ಪತ್ರಿಜಿಯವರ ಕೈಯಿಂದಲೇ ಕಲ್ತ್ಕೊಂಡಿರ್ತಕ್ಕಂತಹ ಒಂದು ಸಲಾಡ್, ವೆಜಿಟೇಬಲ್ ಸಲಾಡ್ ಅನ್ನ ತಿಳ್ಕೊಳ್ಳೋಣ. ಸಾರೆ ರಾಯಚೂರಿಗೆ ಬಂದಾಗ ಯಾವ ತರ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಾವು ಈ ದಿನ ತಿಳ್ಕೊಳ್ಳೋಣ. ಸಲಾಡ್ಗೆ ಬೇಕಾಗಿರ್ತಕ್ಕಂತಹ ತರಕಾರಿಗಳು: ಎಳೆವಿರಬೇಕು, ಕ್ಯಾಪ್ಸಿಕಮ್ಮು ತೆಳ್ಳಗಿರಬೇಕು. ಫಸ್ಟ್ ತೆಳ್ಳಗೆ ಲೆಕ್ಕ, ಇದು ತೆಳ್ಳದಿರಬೇಕು. ದಪ್ಪ ಇಷ್ಟು ದೊಡ್ಡದಿದ್ರೂ ಅದು ತೆಳ್ಳಗಿರೋ ಕ್ಯಾಪ್ಸಿಕಮ್ಮೇ ಇರಬೇಕು. ಹಣ್ಣಿನ ಟೊಮೆಟೊ, ಸೌತೆಕಾಯಿ, ಈರುಳ್ಳಿ, ಪುದೀನ, ಕೊತ್ತಂಬರಿ, ನಿಂಬೆಹಣ್ಣು, ಸ್ವಲ್ಪ ಉಪ್ಪು, ಮೆಣಸು ಪುಡಿ, ಕರಿಮೆಣಸಿನ ಪುಡಿ, ಹಸಿ ಶುಂಠಿ. ಈ 10 ಐಟಮನ್ನು ನಾವು ಬಳಸಿ ಸಲಾಡನ್ನು ಮಾಡಬೇಕು. ಚಿಕ್ಕದಾಗಿ ಹಚ್ಕೋಬೇಕೆಲ್ಲ, ತುಂಬ ಚಿಕ್ಕದಾಗಿ ಹಚ್ಕೊಂಡು ಈ ಎಲ್ಲವನ್ನು ಮಿಕ್ಸ್ ಮಾಡಿದರೆ ಸಲಾಡು ತಯಾರಾಗುತ್ತೆ. ಈಗ ನಾವು ಚಿಕ್ಕದಾಗಿ ಹಚ್ಕೊಳ್ಳೋಣ. ಈ ಥರ 2 ಹೋಳು ಮಾಡಿಕೊಂಡು ಇದರಲ್ಲಿರೋ ಬೀಜ ಎಲ್ಲ ತಕ್ಕೊಂಡು ಬಿಡಬೇಕು. ಕ್ಯಾಪ್ಸಿಕಮ್ ಒಂದೇ ಈ ಥರ ಬೀಜ ಎಲ್ಲ ತಕ್ಕೊಂಡು ಮಾಡಿದರೆ ನೀಟಾಗಿ ಅನಿಸುತ್ತೆ. ಈ ಥರ ಸಣ್ಣ ಹಚ್ಕೋಬೇಕು. ಎಲ್ಲವನ್ನ ಕಟ್ ಮಾಡ್ಕೊಂಡಿದ್ದೀವಿ ಸಣ್ಣ ಸಣ್ಣ. ಹಸಿ ಶುಂಠಿನೂ ಸಹ ಕಟ್ ಮಾಡಿಬಿಡ್ಬೇಕು. ಎಲ್ಲ ಕೊತ್ತಂಬರಿ, ಪುದೀನ ಎಲ್ಲ ಚಿಕ್ಕದಾಗಿ ಸಣ್ಣ ಮಾಡ್ಕೋಬೇಕು. ಪುದೀನವನ್ನು ಸಹ ಸಣ್ಣ ಕಟ್ ಮಾಡಬೇಕು. ಇದೆಲ್ಲ ಹಾಕಿ ಒಂದು ಬಟ್ಲದಲ್ಲಿ ಹಾಕಿಟ್ಬಿಡ್ತೀವಿ. ನಮಗೆ ಬೇಕಂದಾಗ ಮಾತ್ರನೇ ನಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೀವಿ. ನಾವು ತಿನ್ಬೇಕಾದ್ರೆ ಅಷ್ಟೇ ಇದನ್ನ ಮಾಡ್ಕೋಬೇಕು. ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಹಾಗಿದ್ರೆ ಉಪ್ಪು ಅದೆಲ್ಲನೂ ಯಾವಾಗ ಬಳಸ್ತೀವೋ ಅವಾಗ ಕಲಿಸ್ಬೇಕು. ಇಲ್ಲಾಂದ್ರೆ ನೀರು ಬಿಟ್ಬಿಡುತ್ತೆ, ಜಾಸ್ತಿ ನೀರು ಬಿಟ್ಬಿಡುತ್ತೆ. ಉಪ್ಪುನು ನಿಂಬೆಹಣ್ಣು ಹಾಕೋ ಸಲುವಾಗಿ ಇದಕ್ಕೆ ತಕ್ಕಷ್ಟು ನಾವು ಮೆಣಸು ಪುಡಿಯನ್ನು ಹಾಕೋಣ. ಉಪ್ಪನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಚೆನ್ನಾಗಿ ಕಲಿಸ್ವಿ. ಇದು ರೊಟ್ಟಿಗೆ, ಚಪಾತಿಗೆ ತಿನ್ನಲಿಕ್ಕೆ ಸಲಾಡು ತುಂಬ ರುಚಿಕರವಾಗಿ ಇರುತ್ತೆ. ಟೇಸ್ಟ್ ಮಾಡಿದರೆ
ನಮಗೆ ಬೇಕಿದ್ದಲ್ಲಿ ಇನ್ನೊಂದು ಸ್ವಲ್ಪ ಮೆಣಸು ಪುಡಿ ಉಪ್ಪು ಹಾಕ್ಕೋಬಹುದು. ಸಲಾಡ್ ತಯಾರಾಗಿದೆ. ಈ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.